ಮೈಸೂರು ಮಹಾರಾಣಿಯರನ್ನ ನೆನಪು ಮಾಡ್ಕೊಳ್ತಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಇವತ್ತು ನಮ್ಮ ವಂಶದವರು ಉಳಿದಿದ್ರೆ ಅದು ನಮ್ಮ ಮಹಿಳೆಯರಿಂದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ರಾಣಿ ಲಕ್ಷ್ಮಮ್ಮಣ್ಣಿ ಅವರು ಹೈದರ್ ಮತ್ತು ಟಿಪ್ಪು ನಮ್ಮ ಕೈಯಿಂದ ಒಂದು ಆಳ್ವಿಕೆ ಕಿತ್ತಿದ್ದ ಸಮಯದಲ್ಲಿ ಅವರು ಆ ಒಂದು ಏನೇನು ಒತ್ತಡಗಳಿತ್ತು ಅಲ್ಲ ಅವ್ರು ಕೊಡುವಂಥದ್ದು ಹಿಂಸೆ ಎಲ್ಲ ಎದುರಿಸಿ ನಂತರ ಅವರು ಅದ್ರ ಮೇಲೆ ಒಂದು ರೀತಿ ವಿಜೇತರಾಗಿ ಪುನಃ ನಮ್ಮ ಕೈಗೆ ಆಡಳಿತ ಬಂದಂದ್ರೆ ಅವರ ಒಂದು ಹೋರಾಟದಿಂದ. ಮುಮ್ಮಡಿ ಅವರ ಪಟ್ಟದ ರಾಣಿಗಳು ದೇವಾಜಮಣ್ಣಿ ಅವರು, ಲಿಂಗಾಜಮಣ್ಣಿ ಅವರು ಬಹಳ ದೊಡ್ಡ ಕೊಡುಗೆ ಇದೆ ಮೈಸೂರಲ್ಲಿ. ಇವತ್ತು ಎಲ್ಲರೂ ಲಿಂಗಂಬುದ್ದಿ ಕೆರೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಅದು ಲಿಂಗಾಜಮಣ್ಣಿ ಅವರೇ ನಿರ್ಮಾಣ ಮಾಡಿದ್ರು, ಅದಕ್ಕಾಗಿ ಲಿಂಗಂಬುದ್ದಿ ಕೆರೆ ಅಂತ ಕರೆಯೋದು. ಅಲ್ಲೇ ಲಿಂಗಂಬುದ್ದಿ ಒಂದು ಅವರ ದೇವಸ್ಥಾನನೂ ಕೂಡ ಇದೆ. ಮತ್ತೆ ಪೂರ್ತಿ ವಾತಾವರಣ ಅವರಿಂದಾನೇ ಅದು ಸೃಷ್ಟಿಯಾಗಿದ್ದು, ಮತ್ತೆ ಅವರಿಂದಾನೇ ಅದು ರಕ್ಷಣೆ ಆಗಿದ್ದು. ದೇವಾಜಮಣ್ಣಿಯ ದೇವಂಬುದ್ದಿ ಕೆರೆ ಇದೆ, ವರುಣ ಲೇಕ್ ಅಂತ ಹೇಳ್ತಾರೆ ಇವತ್ತು. ಅದು ಅವ್ರ ಕಾಲದಲ್ಲಿ ಅವ್ರ ನಿರ್ಮಾಣ ಅಂದರೆ ಮೈಸೂರಿನ ಪ್ರಕೃತಿ ಕೆರೆಗಳು ಅದರ ಎಲ್ಲರ ಸಂರಕ್ಷಣೆ ಮಾಡೋದು ಅದು ರಾಜಧರ್ಮದಲ್ಲೇ ಇರುವಂಥದ್ದು. ಅದು ಎಲ್ಲ ಕೆಲಸವನ್ನು ಮಾಡಿದರು ಅವರು. ಮತ್ತು ಲಿಂಗಾಜಮಣ್ಣಿ ಅವರು ನಿಜಕ್ಕೆ ಭಾಳ ದೊಡ್ಡ ಕೊಡುಗೆ ಅಂದರೆ ಇವತ್ತು ಶ್ರೀಕಂಠೇಶ್ವರ ಸ್ವಾಮಿಯ ರಾಜಗೋಪುರ ಅವರೇ ನಿರ್ಮಾಣ ಮಾಡಿದ್ದು. ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ಸಂಪೂರ್ಣವಾಗಿ ಅದು ಸಂಘಟಿತ ರೀತಿಯಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ, ಅಂದರೆ ಶೈವ ಒಂದು ಪರಂಪರೆಯಲ್ಲಿ ಅದು ಅವರೇ ಕೂಡ ಎಲ್ಲ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ರು ಅಲ್ಲಿಗೆ ಅದಕ್ಕೆ ಮಾಡೋದು. ಮತ್ತು ರಾಜಗೋಪುರ ಅವರೇ ಮಾಡಿಸಿದ್ರು, ಅವರ ಧರ್ಮಪತ್ನಿಯ ಒಂದು ರಕ್ಷಣೆಗಾಗಿ ಅವರ ಒಂದು ಒಳ್ಳೇದಾಗಲಿ ಅಂತ ರಾಜಗೋಪುರವನ್ನು ನಿರ್ಮಾಣ ಮಾಡ್ತಾರೆ.